ದಿಲ್ಲಿಗೊಂದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಚರ್ಚೆ ಮಾಡ್ತಾ ಇದ್ದೀವಿ. ಬಹುತೇಕ ದಿಲ್ಲಿಯಲ್ಲಿ ಯಾರು ಆಡಳಿತ ಮಾಡ್ತಾರೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕೂಡ ಬಹುತೇಕ ಸಿಗ್ತಾ ಇಲ್ಲ ಅನ್ನೋಂಥದ್ದು. ನಾನು ಪ್ರಶಾಂತ್ ಮತ್ತೆ ಕೇಳ್ತೀನಿ, ದಿಲ್ಲಿಯಲ್ಲಿ ಬಹುತೇಕ ಆಮ್ ಆದ್ಮಿ ಪಕ್ಷ ಮನಸ್ಸು ಮಾಡದೆ ಹೋದರೆ ಅಲ್ಲಿ ಯಾವುದೇ ಸರ್ಕಾರ ರಚನೆ ಆಗಲ್ಲ. ಯಾಕಂತಂದರೆ ಕಾಂಗ್ರೆಸ್ BJP ಯಾವುದೇ ಕಾರಣಕ್ಕೂ ಅವರು ಸೇರುವ ಪ್ರಶ್ನೆ ಬರೋದಲ್ಲ. ಯಾಕಂದರೆ ಅದು ಉತ್ತರ ದಕ್ಷಿಣ, ಹಾಗಾಗಿ ಸೈದ್ಧಾಂತಿಕವಾಗಿ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷ ಮನಸ್ಸು ಮಾಡಿದ್ರೆ ಸರ್ಕಾರ ರಚನೆ ಆಗುತ್ತೆ. ಇಲ್ಲದೆ ಹೋದರೆ ರಾಷ್ಟ್ರಪತಿ ಆಳ್ವಿಕೆ ಇಲ್ಲ, ಮತ್ತೆ ಲೋಕಸಭಾ ಚುನಾವಣೆ ಜೊತೆಗೆ ದಿಲ್ಲಿಯಲ್ಲಿ ವಿಧಾನಸಭಾ ಚುನಾವಣೆ ನಾಡು ಸ್ಪಷ್ಟ ಆಗುತ್ತೆ. ಪ್ರಶಾಂತ್, ಲಕ್ಷ್ಮಣ್, ಈಗಿನ ಸ್ಥಿತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ಚುನಾವಣೆಗಳು ಅನಿವಾರ್ಯ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಈಗಿನ ಸಂದರ್ಭದಲ್ಲಿ ಎರಡೂ ಪಕ್ಷಗಳೊಂದಿಗೆ ಹೋಗಲು ತಯಾರಿಲ್ಲ. ಆ ಪಕ್ಷ ಚುನಾವಣೆಯನ್ನು ಎದುರಿಸ್ತಕ್ಕಂಥ ರೀತಿಗೆ BJP ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗ್ತಕ್ಕಂಥದ್ದು ಪೊಲಿಟಿಕಲ್ ಎಫರ್ಡೆಬಲ್ ಕೂಡ ಅಲ್ಲ. ಒಂದು ಆಪ್ಷನ್ ಉಳಿಬಹುದು ಲಕ್ಷ್ಮಣ್, ಅದು BJP ಒಂದು ಮೈನಾರಿಟಿ ಗವರ್ಮೆಂಟನ್ನು ಸ್ಥಾಪಿಸ್ಬೋದು. ಒಂದು ವೇಳೆ ಲೆಫ್ಟಿನೆಂಟ್ ಗವರ್ನರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ BJPಯನ್ನು ಅಧಿಕಾರ ರಚಿಸಲು ಆಹ್ವಾನಿಸಿದಾಗ ವಿಶ್ವಾಸ ಮತದ ಸಂದರ್ಭದಲ್ಲಿ ಆಪ್ ಮತ್ತು ಕಾಂಗ್ರೆಸ್ ಎರಡು ಅಬ್ಸ್ಟೇನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಈಗ ಇದು ಪಕ್ಷಗಳ ಬಲಾಬಲದ ಬಗ್ಗೆ ಮಾತನಾಡ್ತೀವಿ. ಚುನಾವಣೆ ಅಂತಕ್ಕಂಥ ಹೆಸರು ಕೇಳಿದಾಕ್ಷಣ ಕಾಂಗ್ರೆಸ್ನ ಅನೇಕ MLAಗಳು ಮತ್ತು RS ಬಂದಿರತಕ್ಕಂಥವರು ಅದಕ್ಕೆ ಹೆದರಿ ಯಾವುದಾದ್ರೂ ಸರ್ಕಾರ ರಚನೆ ಆಗಲಿ ಅಂತಕ್ಕಂಥ ಸ್ಥಿತಿಗೂ ಕೂಡ ಬರಬಹುದು ಅಂತಕ್ಕಂಥದ್ದು ಕೂಡ ಹೇಳಲಾಗ್ತಾ ಇದೆ. ಪ್ರಶಾಂತ್, ಹೀಗೂ ಕೂಡ ಆಗ್ಬೋದು. ಯಾಕಂದ್ರೆ 8 ಸದಸ್ಯರು ಇರತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಹಿಂದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಆಪರೇಷನ್ ಕಮಲ ಮಾಡಿತ್ತು, BJP ಕಾಂಗ್ರೆಸ್ ಅನ್ನು ಅಥವಾ ಆಮ್ ಆದ್ಮಿ ಪಕ್ಷದ ಕೆಲವು BJP ಟಿಕೆಟ್ ಸಿಗದೇ ಇರೋರು ಕೂಡ ಆಮ್ ಆದ್ಮಿ ಪಕ್ಷ ನಿಂತಿದ್ದಾರೆ ಅನ್ನೋಂಥದ್ದು. ಆ ರೀತಿಯ ಸಾಧ್ಯತೆಗಳು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಮಾಡುವ ಅವಕಾಶ ಇದೆ ಅನ್ನೋಂಥದ್ದು. ಆದರೆ ತಪ್ಪು ಅದು, ಅಂಥ ಅವಕಾಶಗಳು ಕೂಡ ಒಂದು ಪಕ್ಷ ಇಟ್ಕೊಂಡಿರುತ್ತಾ ಅಂತ. ಲಕ್ಷ್ಮಣ್, ಆದರೆ ದೆಹಲಿಯ ಫಲಿತಾಂಶವನ್ನು ಗಮನಿಸಿದಾಗ BJP ಅಂತ ಒಂದು ಸಾಹಸಕ್ಕೆ ಕೈ ಹಾಕುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಪ್ರಾಯಶಃ BJP ಅಂತ ಸಾಹಸಕ್ಕೆ ಕೈ ಹಾಕಲಿಕ್ಕಿಲ್ಲ. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆಗಳಿವೆ. ದೆಹಲಿಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಅಡ್ವೆಂಚರ್ ಮಾಡಲಿಕ್ಕೆ ಹೋದರೆ ಅದು ಇಡೀ ದೇಶದಲ್ಲಿ ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯೂ ಕೂಡ BJPಗಿದೆ. ಹೀಗಾಗಿ ಕರ್ನಾಟಕದ ಮಾಡೆಲನ್ನು ದೆಹಲಿಗೆ ತರ್ತಕ್ಕಂಥ ಸಾಹಸಕ್ಕೆ BJP ಕೈ ಹಾಕಲಿಕ್ಕಿಲ್ಲ. ಇದೇ ಕಾರಣದಿಂದ ನಿನ್ನೆಯಿಂದ ಡಾಕ್ಟರ್ ಹರ್ಷವರ್ಧನ್ ಹೇಳ್ತಾ ಇದ್ದಾರೆ, ನಾನು ಸರ್ಕಾರ ರಚನೆ ಮಾಡಲ್ಲ. ನೀವು ಹೇಳ್ತಾ ಇದ್ರಿ ಪೆಹಲೆ ಆಪ್, ಆ ಸ್ಥಿತಿ ನಿಶ್ಚಿತಕ್ಕೂ ದೆಹಲಿಯಲ್ಲಿದೆ. ಲಕ್ಷ್ಮಣ್, ಆಗ ನಡೀತಾ ಇರ್ತಕ್ಕಂಥ ಚರ್ಚೆಗೆ ನಾನು ಒಂದು ಪಾಯಿಂಟನ್ನು ಆ್ಯಡ್ ಮಾಡ್ಲಿಕ್ಕೆ ಬಯಸ್ತೀನಿ, ನೀವು ಅನುಮತಿ ಕೊಟ್ಟರೆ. ರವಿಕೃಷ್ಣಾರೆಡ್ಡಿ, ತೇಜಸ್ವಿನಿ ಆಗ ತುಂಬ ಜಗಳವಾಡ್ತಾ ಇದ್ರು, ಯಾವುದು ಬಿ ಟೀಮ್. ನನ್ನ ಒಂದು ಅಸೆಸ್ಮೆಂಟ್ ಇರ್ತಕ್ಕಂಥದ್ದು ಲಕ್ಷ್ಮಣ್, ಆಮ್ ಆದ್ಮಿ ಪಾರ್ಟಿ ದೇಶದಲ್ಲಿ ಒಂದು ನ್ಯೂ ಲೆಫ್ಟ್ ಅಂತಕ್ಕಂಥ ಒಂದು ಸ್ಥಿತಿಯನ್ನು ತರ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗೂ ಕೂಡ ನಾವು ವಿಶ್ಲೇಷಣೆ ನಡೆಸಬೇಕಿದೆ ಅಂತ ನನಗನ್ಸುತ್ತೆ. ಎಡಪಕ್ಷಗಳು ಒಂದು ರೀತಿಯಾಗಿರ್ತಕ್ಕಂಥ ಸಾಫ್ಟ್ ಮೆಸೇಜ್ ಅನ್ನ ಕೊಡ್ತಾ ಇರುವಾಗ ಎಡಪಕ್ಷಗಳ ಮೆಸೇಜ್ ಅನ್ನೇ ಹೊಸದಾಗಿ ಇವತ್ತು ಪ್ರಶ್ನೆ ಇರತಕ್ಕಂಥದ್ದು, ಆಂಟಿ ಕಾಂಗ್ರೆಸ್ ವೇವ್ನಲ್ಲಿ ಆಮ್ ಆದ್ಮಿ ಪಕ್ಷ ಹೆಚ್ಚಿನ ಸ್ಥಾನ ಶೇಕಡಾವಾರು ಮತಗಳು ಪಡೆದಿದೆ. ಆದರೆ ಎಲ್ಲೋ ಒಂದು ಕಡೆ ಇಕ್ವಿ ಡಿಸ್ಟೆನ್ಸ್ ಅನ್ನುವಂಥದ್ರ ಮೇಲೆ ಅವರು ಓಟನ್ನು ಕೇಳಿರ್ತಕ್ಕಂಥದ್ದು. BJPನೂ ಸಮಾನ ದೂರ, ಕಾಂಗ್ರೆಸ್ ಒಂದು ವೇಳೆ ಅವ್ರು ಯಾರ ಜೊತೆಗೆ ಸೇರಿದ್ರೆ ಆರಂಭದಲ್ಲೇ ಡೈಲ್ಯೂಟ್ ಆಗಿಬಿಡ್ತೀವಿ, ನಮ್ಮ ಪಾವಿತ್ರ್ಯ ಕಳ್ಕೊಂಡ್ಬಿಡ್ತೀವಿ, ನಮ್ಮನ್ನು ಜನ ಮತ್ತೆ ಸಂಶಯದಿಂದ ನೋಡುತ್ತೆ, ಏನಪ್ಪ ಆಮ್ ಆದ್ಮಿ ಹೇಳಿದ್ದೆ ಬೇರೆ, ಇನ್ನು ಮರುದಿವಸನೇ ಇನ್ನೊಬ್ಬರ ಜೊತೆ ಸೇರ್ತಾರೆ, ಹಾಗಾದ್ರೆ ಇವ್ರದ್ದೇನು ಪಕ್ಷ? ತೇಜಸ್ವಿನಿ ಕೂಡ ಪ್ರಶ್ನೆ ಮಾಡ್ತಾರೆ, ನೀವು ಆರಂಭದಲ್ಲಿ ಇವತ್ತು ಗೆದ್ದಿರ್ಬೋದು, ವಾಸ್ತವ ರಾಜಕಾರಣದ ಫೇಲ್ ಆಗ್ಬೋದು ಅನ್ನೋದು. ಕೇವಲ ಆಮ್ ಆದ್ಮಿ ಪಕ್ಷ ಅಥವಾ ಆಮ್ ಆದ್ಮಿ ಪಕ್ಷ ಜೊತೆ ಗುರುತಿಸ್ಕೊಂಡಿದಾರಲ್ವ. ನಾವೀಗ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಪ್ರಶಾಂತಿ ಭೂಷಣ್ ಇರ್ಬೋದು, ಯೋಗೇಂದ್ರ ಯಾದವ್ ಇರ್ಬೋದು, ಸಿಸೋಡಿಯಾ ಇರ್ಬೋದು, ಶಜಿಯಾ ಇಲ್ಮಿ ಇರ್ಬೋದು, ಆ ಕವಿ ವಿಶ್ವಾಸ್ ಇರಬಹುದು, ಇವರೆಲ್ಲ ಇದಾರಲ್ವಾ. ಇವರು ಕೇವಲ ದೆಹಲಿ ರಾಜಕಾರಣವನ್ನು ನೋಡ್ತಾ ಇಲ್ಲ, ನಮ್ಮ ದೇಶದ ಈ ಕರ್ನಾಟಕದಲ್ಲಿರುವಂಥ ಬುದ್ಧಿಜೀವಿಗಳು ಸಮೇತವಾಗಿ, ರಾಜಕಾರಣಿಗಳ ಸಮೇತವಾಗಿ, ಮೀಡಿಯಾದಲ್ಲಿರುವಂಥ ಜನರು ಸಮೇತವಾಗಿ ಇದನ್ನು ಗಮನಿಸಬೇಕು. ಇದು ಕೇವಲ ದೆಹಲಿ ರಾಜಕಾರಣಕ್ಕೆ, ದೆಹಲಿಯ ವಿಧಾನಸಭಾ ಚುನಾವಣೆಗೆ ಏನಿದೆ ಅದನ್ನ ಗುರಿ ಇಟ್ಕೊಂಡು ನೋಡ್ತಾ ಇಲ್ಲ. ಆಮೇಲೆ ಇದು ನಿಜವಾದ ಫೈಟ್ ಇರೋದು ಅಲ್ವೇ ಅಲ್ಲ, ಅವರು ಈಗ ಇಬ್ಬರನ್ನೂ ನಿರಾಕರಿಸುವಂತ ಅವರು. ಆಮೇಲೆ ಒಂದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಕುಸಿತಿದೆ.
ಕಾಂಗ್ರೆಸ್ ತನ್ನ ಸ್ವಯಂಕೃತ ಅಪರಾಧಗಳ ಮೇಲೆನೇ ಕುಸಿತಾ ಇದೆ. ಶರದ್ ಪವಾರ್ ಕೂಡ ಹೇಳಿದ್ರೆ ವೀಕ್ ಸೇಮ್ ಈಗ ಅವರಿಗೆ ಕಾಂಗ್ರೆಸ್ನ ವಿರೋಧಿಸೋದಕ್ಕಿಂತ ಆಮ್ ಆದ್ಮಿ ಪಾರ್ಟಿ ಅಂತ ಅವರಿಗೆ ಬಿಜೆಪಿಯ ಕಮ್ಯುನಲಿಸಂ ಏನಿದೆ, ಅದರದ ಏನು ಬೇರೆ ತರಹದ ಭ್ರಷ್ಟಾಚಾರಗಳೇನಿದೆ ಅದನ್ನು ವಿರೋಧಿಸಬೇಕು. ಈ ಎರಡನ್ನೂ ವಿರೋಧಿಸದಿರಾ ಕೇವಲ ನಾವು ಭ್ರಷ್ಟಾಚಾರ ಅನ್ನೋ ಒಂದು ವಿಚಾರನೇ ಇಟ್ಕೊಂಡು ಹೋದ್ರೆ ಆಮ್ ಆದ್ಮಿ ಪಾರ್ಟಿನೂ ಇದಾಗೋದಿಲ್ಲ. ಹಾಗಾಗಿ ಅದು ಅವ್ರು ಹೇಳಿದ್ರಲ್ವಾ ಅಶೋಕ್ನಾಥ್ ಇವರು ನಿಮ್ಮ ದೆಹಲಿ ಪ್ರತಿನಿಧಿ, ಅವ್ರು ಹೇಳಿದ್ದನ್ನ ತುಂಬಾ ಸತ್ಯ. ಇಲ್ಲಿ ದೇಶದಲ್ಲಿ ಒಂದು ಹೊಸ ತರಹದ ರಾಜಕೀಯವನ್ನ, ಒಂದು ಹೊಸ ತರ ಪ್ರಜಾಸತ್ತಾತ್ಮಕವಾದ ಪ್ರಗತಿಪರವಾದ ರಾಜಕೀಯವನ್ನು ಸೃಷ್ಟಿ ಮಾಡೋದಕ್ಕೆ ಆಮ್ ಆದ್ಮಿ ತರಹದ ಜನ ಇಡೀ ದೇಶದಲ್ಲಿ ಒಂದಾಗ್ತಾ ಇದ್ದಾರೆ. ಆ ತರಹದ ಮುಂದಿನ 5-10 ವರ್ಷಗಳಲ್ಲಿ ಇಡೀ ದೇಶದ ರಾಜಕೀಯ ಸ್ಥಿತಿನೇ ಬದಲಾವಣೆ ಆಗುತ್ತೆ. ಶಿವಕುಮಾರ್ ಅವರೇ, ಒಂದು ಬಹಳ ಸರಳವಾಗಿರ್ತಕ್ಕಂಥದ್ದು ನೀವು ಹೇಳ್ತಾ ಇದ್ರಿ, ನಮಗೆ ಜನಾದೇಶ ಕೊಟ್ಟಿಲ್ಲ, ಯಾರಿಗೆ ಜನಾದೇಶ ಸಿಂಗಲ್ ಆಜೆಸ್ಟ್ ಬಿಜೆಪಿ ನೀವು ಸರ್ಕಾರ ಮಾಡಿ ನಾವೇನು ತೊಂದರೆ ಕೊಡಲ್ಲ, ನಾವು ಅಪೋಸಿಷನ್ದಾಗ ಇರ್ತೀವಿ ಅಂತೇಳಿ. ಸೊ ನಿಮ್ಗೆಲ್ಲಾದ್ರೂ ಆಡಳಿತ ಮಾಡಿದ ತಕ್ಷಣ ನಾವೆಲ್ಲ ಡೈಲ್ಯೂಟ್ ಆಗ್ಬಿಡ್ತೀವಿ, ಡಿವೇಟ್ ಆಗ್ಬಿಡ್ತೀವಿ, ಅಧಿಕಾರ ರಾಜಕಾರಣದಲ್ಲಿ ಆಮ್ ಆದ್ಮಿ ಕರಗ್ ಹೋಗುತ್ತೆ ಅನ್ನುವಂಥ ಭಯ ಏನಾದ್ರು ಕಾಡ್ತಾ ಇದೆಯಾ? ಖಂಡಿತ ನಮಗೆ ಭಯ ಇಲ್ಲ. ನೀವು ಒಂದನ್ನು ಗಮನಿಸ್ಬೋದು, ನಾವು ಬಂದ್ಬಿಟ್ಟು ಸಂದರ್ಭವಾದ ರಾಜಕೀಯ ಮಾಡೋದಕ್ಕಾಗಿ ನಾವು ರಾಜಕೀಯಕ್ಕೆ ಬಂದಿಲ್ಲ. ನಾವು ಬಂದಿರತಕ್ಕಂಥದ್ದು ಈ ರಾಜಕೀಯ ವ್ಯವಸ್ಥೆಯನ್ನ ಶುದ್ಧೀಕರಣ ಮಾಡಬೇಕು, ಒಂದು ಪರಿಶುದ್ಧ ರಾಜಕಾರಣವನ್ನ ಈ ದೇಶಕ್ಕೆ ನಡೆದಿದೆ ಇದು ಪ್ರಕ್ರಿಯೆ ಆಗಿರ್ಬೋದು, ಪ್ರಯತ್ನಗಳು ನಡೆದಿರ್ಬೋದು, ವಿಫಲ ಆಗಿರ್ಬೋದು. ಬಟ್ ನಾವು ನಮ್ಮ ಇದರಲ್ಲಿ ನಾವು ಪ್ರಯತ್ನ ಮಾಡ್ತಲೇ ಇರ್ತೀವಿ. ಆಲ್ರೆಡಿ ನೀವು ನೋಡಿರ್ಬೋದು, ಜಸ್ಟ್ ಒಂದು ವರ್ಷದ ಹಿಂದೆ ಹುಟ್ಟಿದ ಕೂಸು ಇಷ್ಟು ಸಾಧನೆ ಮಾಡಿದೆ. ನಮ್ಮನ್ನು ಅಷ್ಟು ಲಘುವಾಗಿ ಪರಿಗಣಿಸಬೇಡಿ. 2014ರಲ್ಲಿ ಕೂಡ ಈ ಎರಡೂ ಪಕ್ಷಗಳಿಗೆ, ಅಂದರೆ ಭ್ರಷ್ಟಾಚಾರಿಗಳು, ಎರಡು ಪಕ್ಷಗಳಿಗೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ಪಕ್ಷಗಳಲ್ಲಿರೋ ಭ್ರಷ್ಟರು ಕೂಡ ನಾವು ತಕ್ಕ ಉತ್ತರ ಕೊಡಲಿಕ್ಕೆ ಸಿದ್ಧರಿದ್ದೀವಿ. ದೆಹಲಿ ಎಲೆಕ್ಷನ್ ನೀವು ಗಮನಿಸೋದಾದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ 50% ಅಷ್ಟು ಕ್ರಿಮಿನಲ್ ಕ್ಯಾಂಡಿಡೇಟ್ಗಳು ಇದ್ರು. ನಿಮ್ಮಲ್ಲೂ ಇದ್ದಾರೆ ಅಂತಿದೆ. ನಮ್ಮಲ್ಲಿ ಬರೀ 7% ಇತ್ತು. ಆ 7% ಕೂಡ ನಾವು ಮಾಡಿ ಅಣ್ಣಾ ಹಜಾರೆ ಮೂವ್ಮೆಂಟ್, ಅಂದ್ರೆ ಜನ್ ಲೋಕ್ಪಾಲ್ ಮೂವ್ಮೆಂಟ್ ಇಂದ ಮತ್ತೆ ನಾವು ದೆಹಲಿಯಲ್ಲಿ ಮಾಡಿದ್ದಲ್ಲ. ಈ ಸರ್ಕಾರ ರಚನೆ ತೊಡಕಿದೆಯಲ್ಲ, ಗೊಂದಲ ಇದೆಯಲ್ಲ, ಈ ಗಲಿಬಿಲಿ ಇದೆಯಲ್ಲ. ಸೊ ಜನ್ ಲೋಕ್ಪಾಲ್ ನಾವು ಒಪ್ತೀವಪ್ಪ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವ್ರು ಬೆಂಬಲ ಕೊಟ್ರೆ, ಅದು ಬಿಜೆಪಿ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೀವು ಅದಕ್ಕೆ ರೆಡಿ ಇಲ್ವಾ? ಇಲ್ಲ, ಸಪೋರ್ಟ್ ಮಾಡಿದ್ರೆ ಅಂತಂದ್ರೆ ಅನ್ಕಂಡೀಷನಲ್ ನಮ್ದು ಎಲ್ಲ ನಾವೇನು ಮ್ಯಾನಿಫೆಸ್ಟೋ ಜಾರಿ ಮಾಡಿದೀವಿ ಇದನ್ನೆಲ್ಲ ಒಪ್ಕೊಂತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಒಪ್ಕೊಂಡ್ರೆ ಬಿಜೆಪಿಗೆ ಸೂಸೈಡ್ ಆಗುತ್ತೆ. ನಾವೇನು ಸ್ಟ್ರಾಂಗ್ ಆಂಟಿ ಕರಪ್ಷನ್ ಬಿಲ್ ಲೋಕ್ಪಾಲ್ ಮತ್ತೆ ಇಶ್ಯೂ ಬೇಸ್ಡ್ ಕನ್ಫ್ಲಿಕ್ಷನ್ ಇದೆ ಅಂತ ಹೇಳ್ತೀವಿ. ಹೌದು. ನಾವು ನಮ್ಮ ಅಜೆಂಡಾ ಪ್ರಕಾರ ನಾವು ಸರ್ಕಾರ ಮಾಡಿದ್ರೆ ಬಿಜೆಪಿಗೂ ಅದು ಸೂಸೈಡಲ್ಲು, ಕಾಂಗ್ರೆಸ್ಗೂ ಅದು ಸೂಸೈಡ್ ಅಲ್ಲ. ನನಗನ್ನಿಸ್ತಾ ಇಲ್ಲ. ನಾನು ಬೀಯಿಂಗ್ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು, ರಾಜಕೀಯವಾಗಿ ಅನೇಕ ಬೆಳವಣಿಗೆಗಳು ನೋಡಿದವರು, ಸ್ಟೂಡೆಂಟ್ ಆಗಿ ನಾನು ಕೇಳ್ತೀನಿ. ಸೊ ಒಂದು ವೇಳೆ ಇವರು ಫ್ರೆಶ್ ಎಲೆಕ್ಷನ್ಗೂ ರೆಡಿ ಇದ್ದಾರೆ, ಅವ್ರು ಕಾಂಗ್ರೆಸ್ ಜೊತೆಗೂ ಹೋಗಲ್ಲ, ನಿಮ್ಮ ಜೊತೆಗೂ ಬರಲ್ಲ, ಯಾರ ಜೊತೆಗೂ ಬರಲ್ಲ ಅಂತಂದರೆ ಹಂಗೀಗ. ಆದರೆ ಯಾರು ಅರಮನೆಯಲ್ಲೇ ರಾಜಕಾರಣ ಮಾಡಬೇಕಾಗಿದ್ದು, ಆಡಳಿತ ಮಾಡ್ಬೇಕು. ನಮ್ಗೆ ಆಗಲ್ಲ ಅಂತಂದರೆ ಮುಂದಿನ ಎಲೆಕ್ಷನ್ದಲ್ಲೂ ಕೂಡ ಇದೇ ಜನ ಇದೇ ರೀತಿ ವರ್ಡಿಕ್ಟ್ ಕೊಟ್ಟರೆ ಏನಾಗುತ್ತೆ? ಐ ಥಿಂಕ್ ಸ್ವಲ್ಪ ಕಷ್ಟ ಆಗ್ಬೋದು, ಬದಲಾಗತ್ತೆ ಲಕ್ಷ್ಮಣ್. ಯಾಕಂದರೆ ಸಮಯ ಸಿಕ್ಕತ್ತೆ. ಮತ್ತು ಈಗ ನೋಡಿ, ಯೂತ್ ಫ್ಯಾಕ್ಟರು, ಕರಪ್ಷನ್, ಸತ್ಯ ಹೇಳ್ತೀನಿ, ರಾಹುಲ್ ಗಾಂಧಿಯವರು ವೈಯಕ್ತಿಕವಾಗಿ ಕರಪ್ಷನ್ ಇರೋ ಜನರನ್ನ ಇಷ್ಟಪಡಲ್ಲ. ಯೂತ್ ಫ್ಯಾಕ್ಟರ್ನ ಕನ್ಸಾಲ್ಟೇಟ್ ಮಾಡಬೇಕು ಅಂತಲೇ ಯೂತ್ ಕಾಂಗ್ರೆಸ್ಸಲ್ಲೆಲ್ಲ ಹೊಸ ಡೆಮೋಕ್ರೆಟಿಕ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಪ್ರಾಬ್ಲಮ್ ಇರೋದು ಇಂಪ್ಲಿಮೆಂಟೇಷನಲ್ಲಿ. ಮೋದಿಯವರು ಕೂಡ ಯೂತನ್ನು ಟಾರ್ಗೆಟ್ ಮಾಡಿದ್ರು. ಮೋದಿ ಅವರಿಗೆ ಅಂದ್ಕೊಂಡಿದ್ದನ್ನ ಇಂಪ್ಲಿಮೆಂಟ್ ಮಾಡಿ ಜೊತೆಗಿದ್ದವರು ಕೂಡ ಅವರೇನೆ ಹೆಚ್ಚು ಪ್ರಮಾಣ ಮಿಡ್ಲ್ ಕ್ಲಾಸ್. ಅಲ್ಲ, ನಾನು ಆಮೇಲೆ ಬರ್ತೀನಿ, ಇವರಿದ್ದಕ್ಕೆ ಆಮೇಲೆ ಬರ್ತೀನಿ. 2 ನ್ಯಾಷನಲ್ ಪಾರ್ಟೀಸ್ ಅಲ್ಲಿ ಮೋದಿ ವರ್ಸಸ್ ರಾಹುಲ್ ಅಂತ ನೀವು ತಗೊಂಡಾಗ ಮೋದಿ ಅವರು ಅಂದುಕೊಂಡಿದ್ದನ್ನ ಜಾರಿ ಮಾಡಲಿಕ್ಕೆ ಅದಲ್ಲ ನನ್ನ ಪ್ರಶ್ನೆ ಇರೋದು. ಫ್ರೆಶ್ ಎಲೆಕ್ಷನ್ ಆಮ್ ಆದ್ಮಿ ರೆಡಿ ಇದ್ದಾರೆ, ನೀವು ಕೂಡ ರೆಡಿ ಇದ್ದೀರಾ, ಅಥವಾ ಬಿಜೆಪಿ ಕೂಡ ಹೇಳ್ತಾರೆ ನಾವು ಫ್ರೆಶ್ ಎಲೆಕ್ಷನ್ ಬೇರೆ ದಾರಿ ಇಲ್ಲ. ಸೊ ಫ್ರೆಶ್ ಎಲೆಕ್ಷನ್ ಆದಾಗಲೂ ಕೂಡ ಅಸೆಂಬ್ಲಿ ಬಂದ್ರೆ ಪದೇ ಆಗ್ತಾ ಇದ್ರೆ ಏನು ಪ್ರಶ್ನೆ ಉತ್ತರ ಬೇಕು? ಡೆಮೋಕ್ರಸಿ ಏನ್ ಮಾಡಕ್ಕಾಗಲ್ಲ. ಅಸೆಂಬ್ಲಿ ಆದಾಗ ಆಮ್ ಆದ್ಮಿ ಪಾರ್ಟಿ ಸಹ ಆವತ್ತಿನ ಸಂದರ್ಭಕ್ಕೆ ತೀರ್ಮಾನ, ಇವತ್ತಿನ ಸಂದರ್ಭಕ್ಕೆ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ವಾ ಈಗ? ಈ ದೇಶ ಅಷ್ಟೇ ಅಲ್ಲ, ಮೀಡಿಯಾದಿಂದ ಹಿಡ್ಕೊಂಡು ರಾಜಕೀಯ ಪಕ್ಷಗಳು ಆಮ್ ಆದ್ಮಿ ಪಾರ್ಟಿನ ಕಡೆಗಣಿಸಿತ್ತು. ನನ್ನ ಪ್ರಕಾರ ಇದು ಎಮೋಷನಲ್ ಕಂಟ್ರಿ. ಅನೇಕ ಸಂದರ್ಭಗಳಲ್ಲಿ ಸಿಂಪತಿ ಫ್ಯಾಕ್ಟರ್ ನೋಡಿ, ವಾಜಪೇಯಿ ಅವರ ನಂತರದಲ್ಲಿ ಇಂಡಿಯಾ ಶೈನಿಂಗ್, ಫೀಲ್ ಗುಡ್ ಫ್ಯಾಕ್ಟರ್ ಫೇಲ್ ಆದ್ಮೇಲೆ ಮೋದಿ ಅವರು ಹೊಸದಾಗಿ ಮೋದಿ ಅವರನ್ನು ಯಾವ ಕಾರಣ ಅಂದ್ರೆ ಅಗ್ರೆಸಿವ್ ಆಗಿದ್ದಾರೆ. ಬಿಜೆಪಿ, RSS ಇವೆಲ್ಲ ಇದೆಯಲ್ಲ, ಬಟ್ ನಿಮ್ಮಲ್ಲ ಅಗ್ರೆಸಿವ್ ಕಾಣುತ್ತಲ್ಲ. ಯೂನಿಟಿ ಮತ್ತು ಇಂಪ್ಲಿಮೆಂಟೇಷನ್ ಲಕ್ಷ್ಮಣ್ ಮೋದಿನೇ ಬರಬೇಕು ಅಂತ ನೋಡಲ್ಲ. ನಾನು ನೋಡಿದೆ, ಈ ಮಲೆನಾಡು, ಕರಾವಳಿ ಎಲ್ಲ ಪ್ರವಾಸ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲೇ ಇದ್ರೂ ಕೂಡ ಆ ಒಂದು ಡಿಸಿಪ್ಲಿನ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಪೊಲಿಟಿಕಲ್ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೂಡ ವಾಲಂಟಿಯರ್ ಆಗಿ ಬಂದು ಇವತ್ತು ಡಿಸಿಪ್ಲಿನ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರ ಪ್ರತಿಫಲ ಇವತ್ತು ಕಾಣ್ತಾ ಇದ್ದಾರೆ. ನಿಮ್ಮ ಸೈಡ್ ಯಾಕೆ ಹೇಳ್ತಾ ಇದ್ದಾರೆ? ಯು ಆರ್ ದಿ ಪ್ರಿನ್ಸಿಪಲ್ ಅಪೋಸಿಷನ್ ಟು ದಿ ಬಿಜೆಪಿ ಅಲ್ವಾ? ಸೊ ಆಮ್ ಆದ್ಮಿ ಪಾರ್ಟಿ ನಿಮ್ಮ ವಿರುದ್ಧದ ಓಟ್ಗಳನ್ನು ಪಡೆದು ಬಂದಿದ್ರು ಕೂಡ, ಸೊ ಬಿಜೆಪಿಯನ್ನ ಹೊರಗಿಡಬೇಕಾದ್ರೆ, ಸೊ ಈಗಿನ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು 8 ಜನ ಸದಸ್ಯರು ಇರ್ತಕ್ಕಂಥವ್ರು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಆರ್ ಯು ರೆಡಿ?
ಅಲ್ಲ ನನಗನ್ಸೋದು ಐ ಥಿಂಕ್ 8 ಜನ ಕಮಿಟ್ಮೆಂಟ್ ಇರೋರೇ ಗೆದ್ದಿದ್ದಾರೆ. ಯಾಕಂದ್ರೆ ಇದ್ರ ನಡುವೆ ಗೆದ್ದಿದ್ದಾರೆ ಅಂದ್ರೆ ಈ ಒಂದು ಹೊಡೆತದ ನಡುವೆ ಗೆದ್ದಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಇಫ್ ದೇವರ್ ಟ್ರೂ ಕಾಂಗ್ರೆಸ್ ಪೀಪಲ್ ಹೋಗಲ್ಲ, ಅದರ್ವೈಸ್ ಅಸಹಾಯಕತೆಗಳಿದ್ರೆ ಹೋಗ್ಬೋದು, ಹೇಳಕ್ಕಾಗಲ್ಲ. ಆಮೇಲೆ ಬಿಜೆಪಿ ಆಪರೇಷನ್ ಕೊನೆಯದಾಗಿ ಇಬ್ರು ಕೇಳ್ತೇನೆ. ಸೊ ಹೊಸ ಚುನಾವಣೆ ರೆಡಿ ಇದ್ರೆ ಸರ್ಕಾರ ರಚನೆ ರೆಡಿ ಇಲ್ಲ ತಾವು? ಅಲ್ಲ, ಅದು ಆಮ್ ಆದ್ಮಿ ಪಾರ್ಟಿ ಅವರು ಡಿಸಿಷನ್ ತಗೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ಮಾಡುವಂತ ಕೆಲಸಕ್ಕೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಹೋಗಲ್ಲ ಅನ್ನೋ ನಂಬಿಕೆ ನನಗಿದೆ. ಹೋಗಬಾರ್ದು, ಯಾಕಂದ್ರೆ ಇದು ಕೇವಲ ದೆಹಲಿ ಚುನಾವಣೆ ಅಲ್ಲ. ನಾವು ರೆಡಿ ಇಲ್ಲ ಅಂತ ಎಲ್ಲೂ ಹೇಳಲಿಲ್ಲ, ರೆಡಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಸದ್ಯಕ್ಕೆ ಆಪ್ಷನ್ ಇರೋದು ಬಿಜೆಪಿ ಕೈಯಲ್ಲಿ. ಅಲ್ಲಿಗೆ ಬರುತ್ತೆ ಪ್ರಶ್ನೆ. ಇಲ್ಲ, ನಾವು ವಿರೋಧ ಪಕ್ಷದಲ್ಲಿ ಕೂರೋದೇ ನಮ್ಮ ಕಡಾಖಂಡಿತ ನಿಲುವು. ಬಟ್ ಬಿಜೆಪಿ ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಇರೋದೇ ನಿಮಗೆ, ಎರಡನೇ ಲಾರ್ಜೆಸ್ಟ್ ಪಾರ್ಟಿ ಕರೆಯೋದು. ಇಲ್ಲ, ಆ ತರ ನಾವು ಯಾವುದು ಈಗ ಸದ್ಯಕ್ಕೆ ಚರ್ಚೆಯಲ್ಲಿ ಇಲ್ಲ. ಲಕ್ಷ್ಮಿ, ಕೊನೆ ಮಾತು. ನಿನ್ನೆ ಯೋಗೇಂದ್ರ ಯಾದವ್ ನೆನ್ನೆ ಹೇಳ್ತೀವಿ ಕನ್ಫ್ಯೂಸ್ಡ್ ಅಂತ ಹೇಳಿ. ಅಂದ್ರೆ ನಿನ್ನೆ ತನಕ ಒಂದು ಗೆಲ್ಲು, ಈಗ ವಿಕ್ಟ್ರಿ ಕೊಟ್ಟ ಮೇಲೆ ಒಂದು ಹೋಪ್ಸ್ ಬಂದಿದೆ ಇಡೀ ದೇಶಕ್ಕೆಲ್ಲ, ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ. ನಿನ್ನೆ ತನಕ ಅದಿರ್ಲಿಲ್ಲ. ಎಲ್ಲರೂ ನೋಡ್ತಾರೆ ಆಮ್ ಆದ್ಮಿ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ. ಬಹುತೇಕ ಕಾಂಗ್ರೆಸ್ಗೂ ಸ್ಟೇಕ್ ಇಲ್ಲ, ಬಿಜೆಪಿಗೂ ಸ್ಟೇಕ್ ಇರ್ಬೋದು. ಆದ್ರೆ ಆಮ್ ಆದ್ಮಿ ತೀರ್ಮಾನದ ಮೇಲೆ ಬಹುತೇಕ ದಿಲ್ಲಿ ಸರ್ಕಾರ ರಚನೆಯ ವಿಚಾರ ಬಹುತೇಕ ಸಿಗಬಹುದು, ಆ ಉತ್ತರ ಸಿಗ್ಬೋದು. ಈಗ ಬಹುತೇಕ ಉತ್ತರ ಇಲ್ಲದ ಪ್ರಶ್ನೆಗಳು ಬಹಳಷ್ಟಿದಾವೆ. ಆ ಉತ್ತರ ಇಲ್ಲದ ಪ್ರಶ್ನೆಗೆ ಬಹುತೇಕ ಮುಂದಿನ ಚುನಾವಣೆ ಉತ್ತರನ ಅಥವಾ ಇವತ್ತೇ ಸಿಗುತ್ತಾ ಗೊತ್ತಿಲ್ಲ. ಬಹುತೇಕ ದಿಲ್ಲಿಯಲ್ಲಂತೂ ಅತಂತ್ರದ ಮನೆ, ಅದು ಒಂದು ರೀತಿ ಹಂಗಿನ ಅರಮನೆ ಅಂತ ಹೇಳ್ಬೋದು. ಆ ಹಂಗಿನ ಅರಮನೆಯಲ್ಲಿ ಆಡಳಿತ ಯಾರು ಮಾಡ್ತಾರೆ ಅನ್ನೋದಕ್ಕೆ ಬಹುತೇಕ ಇವತ್ತು ನಾಳೆ ಉತ್ತರ ಸಿಗ್ಬೋದು. ಸೊ ಇದು ಇವತ್ತಿನ ವಿಶೇಷ ನೇರ ದಿಟ್ಟ ಜನಂತರ ನೋಡ್ತಾರೆ ಸುವರ್ಣ ನ್ಯೂಸ್.